ಅಸ್ಸಲಾಮಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಫಾತಿಮಾ ಬಿಜಾಪುರ ಬ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಇವತ್ತಿನ ಸ್ಪೆಷಲ್ ಬ್ಲಾಗ್ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ರಿ ಹೆಂಗೆ ಎದುರಿಸ್ತಾಳಿಕಿ. ಸ್ನಾನ ಮಾಡಿದೆ ನೋಮನಲ್ಲಿ ಕುಂತಾನ. ಹೇಳಿ ಫಾತಿಮಾ. ಇವತ್ತು ಚೂಡಾ ತಿನ್ನೋದು ಕ್ರೇವಿಂಗ್ ಆಗತ್ತೆ. ಚೂಡಾ ಮಾಡ್ತೀರಿ ಈಗ? ಚೂಡಾ ಹಾಂ, ಚೂಡಾ ಮಾಡ್ಬೇಕಾ? ಮಂಡಾಳ ಐತೇನಿಲ್ಲ? ಐತಿ ಐತಿ. ತೊಗೊಂಬಂದ್ರೆ ಟೇಸ್ಟಿ ಚೂಡಾ ಮಾಡಿ ಕೊಡ್ತೀನಿ ನಿನಗೆ. ಈಗ ನೋಡಿರಿ ಫ್ರೆಂಡ್ಸ್, ಮಕ್ಕಳಿಗೆ ಚೂಡಾದು ಕ್ರೇವಿಂಗ್ ಆಗಿದೆ. ಅದಕ್ಕೆ ಚೂಡಾ ಮಾಡಿಕೊಡ್ಬೇಕಂತೆ. ಮಂಡಾಳ ಚೂಡಾ ಮಾಡಿಕೊಡ್ತೀನಿ. ಆಟ ಆಡಕ್ಕೆ ಹೋಗ್ತಾಳಂತ. ಆಟ ಆಡಕ್ಕೆ ಹೊಂಟಿ. ನೀನು ಚೂಡಾ ತಿಂತೀಯಾ ಅಮ್ಮ? ನೀನು ಚೂಡಾ ತಿಂತಿ? ಹಾಂ, ನೀವು ಮಾಡ್ಬೇಕು. ತಿಂತೀನಿ. ಇದ್ರದ್ದು ನಿನ್ಗೆ ಇದು ಚುರುಮುರಿ ಚೂಡಾ ಚಲೋ ಏನು? ಇದ್ರದ್ದು ಲೈಲನ್ ಅವಲಕ್ಕಿ ಇರ್ತಲ್ಲ ಅದ್ರದ್ದು ಚೂಡಾ ಇಷ್ಟ? ಚುರುಮುರಿ ಚೂಡಾ ಅದ ಮಾಡೋಣ. ಕ್ಲೈಮೇಟ್ ನೋಡಿ ಎಷ್ಟು ಕೂಲ್ ಆಗಿದೆ. ಹೌದಾ? ಮಳೆ ಬರ್ತಿದ್ದೀಗ. ಹೌದಿಲ್ಲ? ಹ್ಞೂ ನಿನ್ನೆ ಮಳೆ ಬಂದು ಎಷ್ಟು ಇದಾಗಿತ್ತು. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಂಗೆ ಆಗಿದೆ. ಹೌದಿಲ್ಲ? ಈಗ ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಮತ್ತು ಮನೆಯಾಗ ಎಲ್ಲರಿಗೂ ಚೂಡಾ ತಿಂದಂಗೆ ಆಗೈತೆ ಅಂತ್ರಿ. ನನ್ನ ಕೈದಂದ್ರೆ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ಹಾಗಾಗಿ ಈಗ ಚೂಡಾ ಮಾಡೋದು ನೋಡೋಣ ಹೆಂಗೆ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ಆ ರೆಸಿಪಿ. ಬಾನಮ್ಮ. ಮಕ್ಕಳಿಗೆ ಚೂಡಾ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಈಗ ಎಲ್ಲರಿಗೂ ಇಷ್ಟ ಅಂತ ಕೇಳಿದರೆ ಮತ್ತೆ ಮಾಡಿಕೊಡ್ಬೇಕು, ಅವ್ರಿಗೂ ಖುಷಿ ಆಗುತ್ತೆ. ಹಾಗಾಗಿ ಈಗ ಮಾಡಕತ್ತೀನಿ ಫ್ರೆಂಡ್ಸ್. ಬರ್ರಿ ಮಾಡಿ ನೋಡೋಣ ಚೂಡಾ. ನೋಡಿರಿ ಫ್ರೆಂಡ್ಸ್, ನಾವು ಈಗ ಚಹಾ ಮಾಡಕತ್ತೀವಿ. ಮತ್ತು ಹಂಗೆ ಈಗ ಚೂಡಾ ಮಾಡಬೇಕಂತ 1 kg ಇರ್ಬೋದು ಇದು ಪ್ಯಾಕೆಟ್. ಈಗ ತರಿಸಿವಿ ಮಂಡಾಳ. ಈಗ ನಾನು ಇದ್ರದ್ದು ಚೂಡಾ ಮಾಡ್ತೀನಿ. ಈಗ ಎಲ್ಲ ಇದು ಕ್ಲೀನೇ ಇರ್ತಾ ಅಂದರೆ ನಾನು ಸ್ವಲ್ಪ ಸ್ವಚ್ಛ ಮಾಡ್ಕೊತೀನಿ. ಮಮ್ಮಿ ಹೇಳ್ಯಾರ ಕ್ಲೀನ್ ಮಾಡಿಕೊಂಡು ಮಾಡು ಚಲೋ ಆಗುತ್ತೆ ಅಂಥೇಳಿ. ಮತ್ತು ಏನಾದ್ರು ಕಸ ಅದು ಇರ್ತಲ್ಲ, ಕಸ ಇದ್ದರೆ ಚಲೋ ಅಲ್ಲ. ಏನಾರ ಒಂದು ಇರ್ತಾವೆ ರೀ, ಕಡ್ಡಿ ಸಣ್ಣ ಅದು ಇರ್ತಾವೆ. ಅದಕ್ಕೆ ತೆಗೆದು ಕ್ಲೀನ್ ಮಾಡಿ ಅದು ಮಾಡ್ತೀನಿ. ಈಗ ಚಹಾ ಮಾಡಕತ್ತಾರ ನೋಡ್ರಿ. ಹಾಕಿ ಈಗ ಚಹಾ ಪುಡಿ ಹಾಕಕತ್ತಾರ. ಚಹಾ ಆಗ್ತಾ ಇರಲಿ, ಹಾಗೆ ನಾನು ಚೂಡಾನು ಮಾಡೋದು ತೋರಿಸ್ತೀನಿ ನಾ ಯಾವ ಥರ ಮಾಡ್ತೀನಿ ಅಂಥೇಳಿ. ಈಗ ಚೂಡಾ ಮಾಡೋದೆಲ್ಲ ರೆಡಿ ಮಾಡ್ಕೊಂಡೀನಿ. ಶೇಂಗಾ ಬೀಜ ಮತ್ತು ಇದು ಪುಟಾಣಿ. ಈಗ ಚಹಾ ಮಾಡಕತ್ತಾರ. ಚಹಾ ಮತ್ತು ಬಿಸ್ಕೆಟ್ ಜಾಸ್ತಿ ತಿನ್ನಬಾರ್ದು. ಯಾಕಕ್ಕ? ಅದು ಬಿಸ್ಕೆಟ್ ತಿಂದರೆ ಸ್ವಲ್ಪ ಫ್ಯಾಟ್ನೆಸ್ ಬರುತ್ತೆ, ದಪ್ಪ ಆಗ್ತೀವಿ. ಹೌದು, ಇಷ್ಟಿಷ್ಟು ದಪ್ಪ ಕಾಣ್ತೀವಿ. ಮಂದಿ ನೋಡೋಣ ಆಗ್ತಾರಲ್ಲ. ನಮ್ಗೇನು ಆಗಲ್ಲ ಅದು. ಮಂದಿ ಬೇರೆಯವ್ರಿಗೆ ಸ್ವಲ್ಪ ಒಂಥರ ನಗದು ಇಷ್ಟ ಪಡ್ತಾರೆ. ದಪ್ಪ ಇದ್ದವ್ರಿಗೆ ಏನು ಮಾಡ್ಬೇಕು ಅಂತದಿತ್ತು. ಮತ್ತು ದಪ್ಪ ಅದಕ್ಕೆ ನೋಡ್ರಿ ಫ್ರೆಂಡ್ಸ್, ಜಾಸ್ತಿ ಬ್ರೆಡ್ ಬಿಸ್ಕಿಟ್ ತಿನ್ನಕ್ಕೆ ಹೋಗ್ಬಾರ್ದು. ನಾವು ಕಡಿಮೆ ಮಾಡಿ ಈಗ ಮನ್ಯಾಗಂತರೂ ಒಟ್ಟು ತಿನ್ಬೇಡ ಅಂತ ಹೇಳಕತ್ತಾರ. ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡಿ, ನಾನು ಸ್ವಲ್ಪ ಫ್ಯಾಟ್ ಇದ್ದೀನಿ. ಹಾಗಾಗಿ ಈಗ ನೋಡ್ರಿ ಫ್ರೆಂಡ್ಸ್, ನಾವು ಸಣ್ಣವರಿದ್ದಾಗ್ಲಿಂದನ ಚಿಕ್ಕವರಿದ್ದಾಗ್ಲಿಂದನ ನಾವು ತಿನ್ನಕತ್ತೀವಿ ಇದು ಬಿಸ್ಕಿಟ್ ಬ್ರೆಡ್. ನಮ್ಮ ನಾನನ ಜೊತೆ ನಾವು ಅಲ್ಲಿ ಹೋಗಿದ್ರೆ ಸೂಟ್ಯಾಗ ಅಲ್ಲೇ ನಾವು ಕಲ್ತಿದ್ವಿ ಬ್ರೆಡ್ ಬಿಸ್ಕಿಟ್ ತಿನ್ನೋದು. ಅವಾಗ್ಲಿಂದ ತಿಂದೆ ನಾವು ಇಷ್ಟು ದಪ್ಪ ಆಗಿಬಿಟ್ಟಿವಿ. ಏನು ಮಾಡ್ಬೇಕ್ರಿ ಫ್ರೆಂಡ್ಸ್? ಅದಕ್ಕೆ ಸ್ವಲ್ಪ ವೇಟ್ ಕಡಿಮೆ ಮಾಡ್ಕೋಬೇಕು ನಾವು. ಹಾಗಾಗಿ ಎಲ್ಲರೂ ಅಜ್ಜರ್ ನಮ್ಮ ನಾನ ಅವ್ರಿಗೆ ಬಿಸ್ಕಿಟ್ ಬ್ರೆಡ್ ಇದ್ರನ್ನ ಚಹಾ ಕುಡ್ದಂಗೆ ಆಗ್ತಿತ್ತು. ಇಲ್ಲಾಂದ್ರೆ ಒಟ್ಟು ಚಹಾ ಕುಡಿತಿದ್ದಿಲ್ಲ. ಅವ್ರ ಜೊತೆ ನಾವು ಕುಂತು ಸಣ್ಣವ್ರಿದ್ದಾಗ ನಾವು ಕುಡ್ದಿಲ್ಲ ಅಂದರೆ ಪಟ್ ಅಂತೇಳಿ ಬಡ್ದು ಕಟ್ಗಿದ್ದು ನಮ್ದು. ಹೌದಿಲ್ಲ? ಬಡದು ನಮ್ಗೆ ಚಹಾ ಬಿಸ್ಕಿಟ್ ಬ್ರೆಡ್ ತಿನ್ಸಿದ್ರೆ ಈಗ ಬಿಡು ಅಂದ್ರೆ ಹೆಂಗೆ ಬಿಡಕ್ಕೆ ಬರ್ತೈತಿ. ಮತ್ತೀಗ ಬಡದಾಗ ಬಿಡು, ಈಗ ಬಡದಾಗ. ಅದಕ್ಕೆ ಈಗ ನಾವು ಮತ್ತೆ ಏನು ಮಾಡ್ಬೇಕ್ರಿ, ನಿರ್ವಾಹ ಇಲ್ಲ. ಚಹಾ ಕುಡಿದ್ರೆ ನಮ್ಗೆ ಅದು ಕುಡ್ದಂಗೆ, ಬಿಸ್ಕಿಟ್ ತಿಂದ್ರನ್ನ ಕುಡ್ದಂಗೆ ಆಗತ್ತೆ. ನೋಡಿದವರು ಬೇರೆಯವ್ರು ಏನಂತಾರೆ, ಸಣ್ಣವ್ರೇನು ನೀವು ಬಿಸ್ಕಿಟ್ ತಿನ್ನಕ್ಕೆ ಅಂತ ಹೇಳ್ತಾರೆ. ಮತ್ತು ಈಗ ಏನು ಮಾಡ್ಬೇಕ್ರಿ? ಈಗ ಅದು ನಿರ್ವಾಹ ಇಲ್ಲ. ಹೌದಿಲ್ಲ? ನಾವು ತಿಂದಿವಲ್ಲ, ನಮ್ಮ ಮಕ್ಕಳು ಅದೇ ಕಲ್ತ್ಬಿಟ್ಟಾರೆ. ಈಗ ಏನು ಮಾಡ್ಬೇಕು? ಹೌದಿಲ್ಲ? ಅವ್ರಿಗೆ ಎಷ್ಟು ಬೇಡ ಅಂದ್ರನ ಕೇಳಂಗಿಲ್ಲ. ಏನು ಮಾಡ್ಬೇಕು? ಅದು ನಮ್ಮ ರೂಢಿ ಅವ್ರಿಗೆ ಬಂದ್ಬಿಟ್ಟೈತೆ ತಿನ್ನೋದು. ಈಗ ಅವ್ರಿಗೂ ಬಿಡಿಸ್ಬೇಕು, ಜಾಸ್ತಿ ತಿನ್ನಬಾರ್ದು. ಈಗ ಚಹಾ ಹಾಕ್ಯಾರ. ಈಗ ಬಿಸ್ಕಿಟ್ ರೆಡಿ ಅದಾವ ನೋಡ್ರಿ. ಆಗಲೇ ಪಾರ್ಲೇಜಿ
ಎಷ್ಟು ಬೇಡ ಅಂದ್ರೆ ಕೇಳಂಗಿಲ್ಲ, ಏನು ಮಾಡ್ಬೇಕು. ಬಕೆಟ್ ತುಂಬ ನೋಡ್ರಿ, ಇಲ್ಲಿ ಬಕೆಟ್ ಐತಲ್ಲ ಅದ್ರ ತುಂಬ ಬ್ರೆಡ್ ಬಿಸ್ಕಿಟ್ ಇರ್ತಾವ. ಹ್ಞೂ ಬಸ್ ಸಾಕು ಬಿಡು. ಈಗ ಎಣ್ಣೆ ಹಾಕಿವಿ, ಈಗ ಬಿಸಿ ಆಗಲಿ. ಬೆಳ್ಳುಳ್ಳಿ ಜಜ್ಕೊಂಡಿನದು ಬೆಳ್ಳುಳ್ಳಿ. ಹಾಂ ತೊಳ್ಕೊ, ಇಲ್ಲಾಂದ್ರೆ ಸ್ವಲ್ಪ ಈಗ ಇದಕ್ಕೆ ಜಜ್ಕೊಂಡಿ ನೋಡಿ. ಹಾಂ ಹಾಕ್ಬಿಡು. ಆಯಿಲ್ ಬಿಸಿ ಆಗುತ್ತೆ ರೀ, ಮಸ್ತ್. ಆಯಿಲ್ ಹಾಕಿ ಈಗ ಶೇಂಗಾ ಹಾಕಬೇಕು. ಶೇಂಗಾ ಬೀಜ ಒಂದು ಬಟ್ಲದಷ್ಟು ತೊಗೊಂಡಿನಿ. ಇಲ್ಲಿ ಪುಟಾಣಿ ತೊಗೊಂಡಿನಿ, ತೋರಿಸ್ತೀನಿ ನನಗೆ ಎಲ್ಲ ತಿಂತೀನಿ. ಪುಟಾಣಿ ತೊಗೊಂಡಿನಿ, ಇಷ್ಟೆಲ್ಲ ತೊಗೊಂಡಿನಿ. ತೊಂಬೈಲ ಈಗ ಪುಟಾಣಿ ಹಾಕ್ಬಿಡ. ಶೇಂಗಾ ಪುಟಾಣಿ ಹಾಕ್ತೀವಿ. ಹಾಕಿ ಫ್ಲೇಮ್ ಕಡಿಮೆ ಮಾಡ್ಬೇಕು ಸ್ವಲ್ಪ. ಸ್ವಲ್ಪ ಫಸ್ಟ್ ಹಾಕ್ಬಾರ್ದು, ಇಲ್ಲಾಂದ್ರೆ ಕರ್ರಗಾಗ್ಬಿಡ್ತಾವು ಸುತ್ತಿ. ಹಾಂ ಚಾದ್ಮೇಲೆ ಒಂದು ಮುಚ್ಬೇಕು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ರೀ. ಇದು ಈಗ ಎಲ್ಲ ಹಾಕಿವಿ. ಈಗ ಅರಿಶಿನ ಮತ್ತು ಇದು ಖಾರ ಪುಡಿ ಹಾಕಕತ್ತೀನಿ. ಹಾಕಿಲ್ಲ ಇದಕ್ಕನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಖಾರ ಮಾಡಕತ್ತೀನಿ, ಎಲ್ಲರೂ ಖಾರ ಜಾಸ್ತಿ ತಿಂತಾರೆ ಮನ್ಯಾಗ. ಈಗ ನೋಡಿ ಫ್ರೆಂಡ್ಸ್, ಸಾಲ್ಟ್ ಹಾಕಕತ್ತೀನಿ ನೋಡಿರಿ, ತಕ್ಕಷ್ಟು ಸಾಲ್ಟ್. ಈಗೆಲ್ಲ ಹಾಕಿನಿ. ಲಾಸ್ಟಿಗೆ ಇದು ನೋಡ್ರಿ ಕರಿಬೇವು ಹಾಕಕತ್ತೀನಿ. ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕಬೇಕು, ಟೇಸ್ಟ್ ಮಸ್ತ್ ಬರುತ್ತೆ. ಸುಡೋದು ಈಗ ನೋಡಿ ಫ್ರೆಂಡ್ಸ್, ಈಗ ಡೈರೆಕ್ಟ್ ಮಂಡಾಳ ಹಾಕ್ಬಿಡೋದು. ಸಾರ್ತಿ ಇದು ರೆಡಿ ಆಗಿತ್ತು. ಈಗ ಮಂಡಾಳ ಹಾಕೋದಲ್ಲ ನೋಡ್ರಿ, ಹಾಕಿದ್ರೆ ಹಾಕಿ ನೋಡ್ರಿ. ಮಂಡಾಳ ಹಾಕಬೇಕು ನೋಡಿ. ಮಿಕ್ಸ್ ಮಾಡಿ ಸ್ವಲ್ಪ ಬಂದ್ ಮಾಡಿ ಉಪ್ಪರ್ ನಿಂಚೆ ಕಪ್ಪಿಗೆ ನೀರೇ ಕೆಳಗೆ ಮಾಡಬೇಕು. ಚೂಡ ಮಸ್ತ್ ಸ್ಮೆಲ್ ಅಂತೂ ಸೂಪರ್ ಬರಕೈತೆ. ಚಲೋ ಆಗೈತಲ್ಲ ಟೇಸ್ಟ್. ಉಪ್ಪು ಖಾರ ನೋಡಿ ಬರೋಬರಿ. ಎಲ್ಲ ಕರೆಕ್ಟ್ ಆಗೈತೆ. ನಾವು ಏನು ಕಡಿಮೆ ಇಲ್ಲ. ಒಂದು ಇದು ಮಾಡಕ್ಕ ಶಾರ್ಟ್ಸ್. ಈಗ ನೋಡಿ ಫ್ರೆಂಡ್ಸ್, ಮಂಡಾಳ ಚೂಡ ರೆಡಿ ಆಗೈತೆ. ಈಗ ಎಲ್ಲರೂ ಕೊಡ್ತೀನಿ ತೊಗೊಂಡೋಗಿ. ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ. ಏನಾದರೂ ಇದು ಸಿಂಪಲ್ ರೆಸಿಪಿ ನಾನು ಶೇರ್ ಮಾಡೀನಿ, ಎಲ್ಲರೂ ಮಾಡ್ಕೊತಾರೆ. ಇದೇನು ದೊಡ್ಡ ಇದಿಲ್ಲ ಅಂದ್ರೆ ನಾನು ಯಾವ ಥರ ಮಾಡ್ಕೊತೀನಿ ಅದು ಶೇರ್ ಮಾಡೀನಿ ನೋಡಿ ಫ್ರೆಂಡ್ಸ್. ಈ ಥರ ನಾನಂತೂ ಮಾಡೀನಿ. ನೀವು ಯಾವ ಥರ ಮಾಡ್ತೀರಿ ಅದು ಕಮೆಂಟ್ ಮಾಡಿ ಹೇಳಿ. ಹಾಗೆ ಮಾಡಕತ್ತೀಯ ಮಕ್ಕಳಿಗೆ ಎಲ್ಲರಿಗೂ ಕ್ರೇವಿಂಗ್ ಆಗಿದೆ. ಮಾಡಿರಿ ಮಮ್ಮಿ ಸ್ವಲ್ಪ ಖಾರ ತಿಂದಂಗೆ ಆಗುತ್ತೆ ಅಂತಾರೆ. ಹಾಗಾಗಿ ನಾನು ಚೂಡ ಮಾಡೀನಿ. ಅದು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಟ್ರೈ ಮಾಡಿರಿ. ನೀವು ಹಿಂಗೆ ಮಾಡ್ತೀರ ಮತ್ತು ನಾನು ಮಾಡೋದು ಸರಿ ಐತೇನಿಲ್ಲ ಅದು ನನಗೆ ಹೇಳಿರಿ. ಓಕೆ ಫ್ರೆಂಡ್ಸ್, ರೆಡಿ ಆಗಿತ್ತು ನೋಡಿರಿ.